ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಇನ್ನೇನು ಶನಿ ಮಹಾರಾಜ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ನಮ್ಮ ಮಕರ ರಾಶಿಯವರಿಗೆ ಶನಿ ಮಹಾರಾಜನಿಂದ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಯಾವ ರೀತಿಯ ಭವಿಷ್ಯ ಇರುತ್ತೆ, ಅದರ ಬಗ್ಗೆ ಇವತ್ತು ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ, ಬಹಳ ಫೇವರೇಬಲ್ ಆಗುತ್ತೆ. ಮಕರ ರಾಶಿಯವರಿಗೆ ಬಹಳ ಮುಖ್ಯವಾಗಿ ಇದುವರೆಗೆ ಶನಿ ಮಹಾರಾಜ ಅಂತ 7.5 ಹಂತ ನಡೀತಾ ಇತ್ತು. 7.5 ಒಂದು ಪ್ರಭಾವ ಇತ್ತು. 7.5 ವರ್ಷದಿಂದ ಚಂದ್ರನಿಗೆ ಹತ್ತಿರದಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದ. ಅದರ ಅರ್ಥ ಏನು, ನಿಮ್ಮ ಮನಸ್ಸಿನ ಮೇಲೆ ತೀವ್ರ ಒತ್ತಡ ಕ್ರಿಯೇಟ್ ಆಗಿತ್ತು. ಅದು ಖರ್ಚು ವೆಚ್ಚದ ವಿಚಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ನಿಮ್ಮ ಆರೋಗ್ಯದ ವಿಚಾರ ಇರ್ಬೋದು, ನಿಮ್ಮ ಮ್ಯಾರಿಡ್ ಲೈಫ್ ಇರ್ಬೋದು, ಆನಂತರ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು, ವಿದೇಶ ಯಾತ್ರೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಎಲ್ಲೋ ಸ್ಟ್ರಗಲ್, ಎಲ್ಲೋ ಒಂದು ಕಡೆ ಡಿಲೇ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇತ್ತು. ಬಟ್ ಈಗ ಏನಾಗುತ್ತೆ, ಶನಿ ಮಹಾರಾಜ ನಿಮ್ಮ ಚಂದ್ರನಿಂದ 3ನೇ ಮನೆಗೆ ಬಂದಿದ್ದಾನೆ, ಮೀನ ರಾಶಿಗೆ ಪ್ರವೇಶ ಮಾಡಿದ್ದಾನೆ, ಉಪಚಯ ಸ್ಥಾನದಲ್ಲಿದ್ದಾನೆ, ಪರಾಕ್ರಮ ಸ್ಥಾನದಲ್ಲಿದ್ದಾನೆ ಅಂದಾಗ ಡೆಫಿನೆಟ್ ಆಗಿ ಇದು ಒಂದು ಒಳ್ಳೆ ರಿಸಲ್ಟ್ ಅನ್ನ, ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆ, ಶನಿ ಮಹಾರಾಜ ನಿಮ್ಮ ಜಾತಕಕ್ಕೆ ಆತ ರಾಶಿಯಾಧಿಪತಿ ಕೂಡ, ಆತ ಧನಾಧಿಪತಿ ಕೂಡ. ಹಾಗಾದ್ರೆ ಇಷ್ಟವರೆಗೇನು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು, ಮೇ ಬಿ ಅದು ದೂರ ಆಗುತ್ತೆ. ದುಡ್ಡಿನ ವಿಚಾರದಲ್ಲಿ ಇದ್ದಂತ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಸಮೇತ ದೂರ ಆಗುತ್ತೆ. ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಬರುತ್ತೆ, ಶನಿ ಮಹಾರಾಜ ಒಂದು ಕರ್ಮಕಾರಕ. ಹಾಗಾದ್ರೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದ ವಿಚಾರಗಳಲ್ಲಿ ಒಂದು ಒಳ್ಳೆಯ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡಿಸಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಬಹುದು. ಇನ್ನೊಂದು ವಿಚಾರ ಏನಿರ್ತದೆ, ಶನಿ ಮಹಾರಾಜ ನಿಮ್ಮ ಧನಾಧಿಪತಿಯಾಗಿ ಮೀನ ರಾಶಿಯಲ್ಲಿ ಇದ್ದಾನೆ ಅಂದಾಗ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ದೂರ ಹೋಗಿ ಹಣಕಾಸು ಸಂಪಾದನೆ ಮಾಡುವಂತಹ ಒಂದು ಯೋಗ ಭಾಗ್ಯವನ್ನ ಶನಿ ಮಹಾರಾಜ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾನೆ. ಅದರಿಂದಾಗಿ ಪರವಾಗಿಲ್ಲ. ಇನ್ನು 3ನೇ ಮನೆಗೆ ಶನಿ ಬಂದಿದ್ದಾನಂದಾಗ 3ನೇ ಮನೆ ಮೀನ ರಾಶಿ ಅಲ್ವಾ. ಹಾಗಾದ್ರೆ ಆ ಮೀನ ರಾಶಿ ಗುರುವಿನ ರಾಶಿ. ಓಕೆ, ಹಾಗಾದ್ರೆ ಮೀನ ರಾಶಿ ಆಕ್ಟಿವೇಟ್ ಆದಾಗ ಗುರುವಿನ ಇನ್ನೊಂದು ರಾಶಿ ಅದು ಬಂದು ಧನು ರಾಶಿ, ಅದು ಕೂಡ ಆಕ್ಟಿವೇಟ್ ಆಗುತ್ತೆ, ಅದು ಕೂಡ ಪ್ರಭಾವವನ್ನ ಪಡ್ಕೊಳ್ಳುತ್ತೆ. ಧನುರಾಶಿಯಲ್ಲಿದೆ, 12ನೇ ಮನೆಯಲ್ಲಿ. ಇದರ ಅರ್ಥ ಏನು, ಕೆಲವರಿಗೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಇದೆ, ಇನ್ನು ಕೆಲವರಿಗೆ ಹೊಸ ಕೆಲಸ ಸಿಗುವ ಯೋಗ ಇದೆ, ಇನ್ನು ಕೆಲವರಿಗೆ ವಿದೇಶಕ್ಕೆ ಹೋಗುವಂತ ಯೋಗ ಇದೆ. 100% ಅದು ಆಗುತ್ತೆ, ತೊಂದರೆ ಇಲ್ಲ. ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು. ಓಕೆ, ಟ್ರಾವೆಲಿಂಗ್ ಮಾಡುವಂಥದ್ದು ಸಿಗುತ್ತೆ, ವಿದೇಶಕ್ಕೆ ಹೋಗುದು ಬರುವುದು ಇಂಥ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗುವಂತ ಸಾಧ್ಯತೆಗಳಂತೂ ಇದ್ದೇ ಇರುತ್ತೆ. ಇನ್ನು ಧನುರಾಶಿ ಏನಿದೆ 12ನೇ ಮನೆಯಲ್ಲಿ ಇರುವುದರಿಂದ ಎಲ್ಲೋ ದೈವಿ ಕಾರ್ಯಗಳು ಅಥವಾ ಎಲ್ಲೋ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಉಂಟು, ಅದಕ್ಕೆ ಬೇಕಾಗಿ ಯಾವುದೋ ಒಂದು ರೂಪದಲ್ಲಿ ನಿಮ್ಮಿಂದ ಒಂದು ಶ್ರಮ ಅಥವಾ ಹಣಕಾಸು ಅಲ್ಲಿಗೆ ಹೋಗುವಂತ ಸಾಧ್ಯತೆಗಳು, ಅಲ್ಲಿ ಹೋಗಿ ಸೇವೆ ಮಾಡುವಂತ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಇದರ ಬಗ್ಗೆ ಕೂಡ ಗಮನ ಕೊಡಬಹುದು, ತೊಂದರೆ ಇಲ್ಲ. ಆನಂತರ ಶನಿ ಮಹಾರಾಜ ಇದ್ದಾನೆ ಮೀನ ರಾಶಿಯಲ್ಲಿ ಅಂದಾಗ ಈ ಮೀನ ರಾಶಿ ಒಂದು ಗುರುವಿನ ರಾಶಿ ಆಯ್ತು. ಆನಂತರ ಶುಕ್ರನಿಗೆ ಅದು ಉಚ್ಚ ರಾಶಿ ಅಲ್ವಾ, ಶುಕ್ರ ಅಲ್ಲಿ ಎಕ್ಸಾಲ್ಟೆಡ್ ಆಗಿಬಿಡ್ತಾನೆ, ಉಚ್ಚ ರಾಶಿ. ಅದು ಆಕ್ಟಿವೇಟ್ ಆಯ್ತು ಅಂದಾಗ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಈಗ ಆಕ್ಟಿವೇಟ್ ಹೇಗಾಗ್ತಾನೆ, ಒಂದು ವೇಳೆ ನಿಮ್ಗೆ ಬುಧ ದೇಶ ನಡೀತಾ ಉಂಟು, ಶನಿ ದೇಶ ನಡೀತಾ ಉಂಟು, ಗುರು ದೇಶ ನಡೀತಾ ಉಂಟು, ಈ ಸಂದರ್ಭದಲ್ಲಿ ಆ ಒಂದು 3ನೇ ಮನೆ ಆಕ್ಟಿವೇಟ್ ಆಗುತ್ತೆ. ಅಥವಾ ನಿಮ್ಮ ವಯಸ್ಸು 30 ರಿಂದ 39 ರನ್ನಿಂಗ್ ಆಗ್ತಾ ಉಂಟು, ಈ ಸಮಯದಲ್ಲಿ ನಿಮ್ಮ ಥರ್ಡ್ ಹೌಸ್ ಆಕ್ಟಿವೇಟ್ ಆಗಿರ್ತದೆ. ಹಾಗಾದ್ರೆ ಅಲ್ಲಿ ಶುಕ್ರನಿಂದ ಉಚ್ಚ ಫಲ ಬರುತ್ತೆ. ಮಕರ ರಾಶಿಗೆ ಮತ್ತೆ ಲಗ್ನಕ್ಕೆ ಎರಡಕ್ಕೂ ಕೂಡ ಶುಕ್ರ ಬಂದು ಯೋಗಕಾರಕ, ಶುಕ್ರ ಬಂದು ದಶಮಾಧಿಪತಿ, ಶುಕ್ರ ಬಂದು ಪಂಚಮಾಧಿಪತಿ. ಹಾಗಾದ್ರೆ ಅಲ್ಲೇನಾಗುತ್ತೆ, ನಿಮ್ಗೆ ದಶಮಾಧಿಪತಿ ಪಂಚಮಾಧಿಪತಿ. ಹಾಗಾದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅದೇನೋ ಒಂದು ಲಕ್ಸುರಿ ಬರ್ಬೋದು, ಅದೇನೋ ಒಂದು ಕಂಫರ್ಟ್ ಆದ ಜಾಬ್ ಸಿಗ್ಬೋದು, ಆ ಜಾಬ್ ಅಲ್ಲಿ ನೀವು ಮುಂದುವರಿಬಹುದು. ಅಥವಾ ಇಷ್ಟವರೆಗೆ ಜಾಬ್ ಅಲ್ಲಿ ಅಬ್ಸ್ಟಕಲ್ಸ್ ಉಂಟು, ವೇರಿಯೇಷನ್ ಉಂಟು, ತುಂಬಾ ಫ್ಲಕ್ಚುಯೇಷನ್ ಉಂಟು, ಅದು ಒಂಥರ ಸ್ಟೆಬಿಲಿಟಿಗೆ ಬರ್ಬೋದು. ಒಂಥರ ನಿಮ್ಗೆ ಬೇಕಾದ ಹಾಗೆ ಆ ಜಾಬ್ ಮುಂದುವರೆದುಕೊಂಡು ಹೋಗ್ಬೋದು, ಅಥವಾ ನಿಮ್ಗೆ ಬೇಕಾದ ಹಾಗೆ ಪ್ರಮೋಷನ್ ಆಗ್ಬೋದು. ಓಕೆ, ಆನಂತರ ಆತ ಪಂಚಮಾಧಿಪತಿ ಕೂಡ, ಪಂಚಮ ಸ್ಥಾನ ಅಂದ್ರೆ ನಿಮ್ಮ 5ನೇ ಮನೆ. ಹಾಗಾದ್ರೆ ಅಲ್ಲಿ ಮಕ್ಕಳಾಗದವ್ರಿಗೆ ಮಕ್ಕಳಾಗುವಂಥದ್ದು, ಎಜುಕೇಶನ್ ಕಂಪ್ಲೀಟ್ ಆಗದವ್ರಿಗೆ ಎಜುಕೇಶನ್ ಆಗುವಂಥದ್ದು, ಹಣಕಾಸು ಬೇಕಾದ್ರೆ ಹಣಕಾಸು ಬರುವಂಥದ್ದು, ಒಳ್ಳೆ ಸ್ನೇಹಿತರು ಸಿಗುವಂಥದ್ದು, ಪ್ರೀತಿ ಪ್ರೇಮ ಆಗುವಂಥದ್ದು, ಇದೆಲ್ಲ ಒಂದು ಪ್ಲಸ್ ಪಾಯಿಂಟ್ ಅಲ್ಲಿ ಮತ್ತೆ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಅದನ್ನು ಕೂಡ ನೀವು ನೋಡ್ಕೊಳ್ಳೋದು ಏನು ತೊಂದರೆ ಇಲ್ಲ. ಓಕೆನಾ, ಗೊತ್ತಾಯ್ತು ಈಗ ನಿಮ್ಗೆ ಅಲ್ಲಿ ಶನಿ ಮಹಾರಾಜನ ಒಂದು ಇಂಪ್ಯಾಕ್ಟ್ ಇಂದಾಗಿ ಅಲ್ಲಿಗೆ ಇರುವಂತಹ ಉಚ್ಚ ಪ್ಲಾನೆಟ್ ಶುಕ್ರನಿಂದಾಗಿ ಯಾವ ಫಲ ಬರುತ್ತೆ ಅಲ್ವಾ. ಇನ್ನು ನೆಕ್ಸ್ಟ್ ಏನಾಗುತ್ತೆ, ಶನಿ ಮಹಾರಾಜ ಮೀನ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಮೀನ ರಾಶಿಗೆ ನೀಚ ಫಲ ಕೊಡುವಂತ ಪ್ಲಾನೆಟ್ಸ್ ಯಾವುದು ಅಂದ್ರೆ, ಮೀನ ರಾಶಿ ಯಾರಿಗೆ ನೀಚ, ಅದು ಒಂದು ಬುಧನಿಗೆ ನಿಮ್ಮ ಮೀನ ರಾಶಿ ನೀಚ ಸ್ಥಾನ. ಹಾಗಾದ್ರೆ ಅಲ್ಲಿ ಮಾತ್ರ ಜಾಗರೂಕರಾಗಿರ್ಬೇಕು. ಯಾಕಂದ್ರೆ ಥರ್ಡ್ ಹೌಸ್ 3ನೇ ಮನೆ ನಿಮ್ಮ ಒಡ ಹುಟ್ಟಿದವರು, ಆನಂತರ ನಿಮ್ಮ ಸರೌಂಡಿಂಗ್. ಹಾಗಾದ್ರೆ ನಿಮ್ಮ ಮಾತಿನಲ್ಲಿ ಬಹಳ ಗಮನ ಇರಬೇಕು ಅಂತ ಒಂದು ಇಂಡಿಕೇಶನ್ ಇದೆ.
ನಿಮ್ಮ ಮಾತಿನಲ್ಲಿ ಬಹಳಷ್ಟು ಮುತುವರ್ಜಿ ವಹಿಸಿ ಮಾತಾಡ್ಬೇಕಾಗುತ್ತೆ, ಅಲ್ಲಿ ಗಮನ ಕೊಡ್ಬೇಕಾಗುತ್ತೆ, ಅಲ್ಲಿ ಎಲ್ಲೋ ಒಂದ್ ಕಡೆ ನೀವು ಮಾತನ್ನ 100 ಬಾರಿ ಯೋಚನೆ ಮಾಡಿ ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಅಕ್ಕಪಕ್ಕದವ್ರಿಗೆ, ಇವನ್ ನಿಮ್ಮ ಒಡ ಹುಟ್ಟಿದವ್ರು ಕೂಡ ನಿಮ್ಮ ಮಾತು ಇಷ್ಟ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವೊಬ್ಬ ಜ್ಯೋತಿಷಿ ಅಂತ ಇಟ್ಕೊಳ್ಳೋಣ, ಅಥವಾ ನೀವೊಬ್ಬ ವಾಸ್ತು ಶಾಸ್ತ್ರಜ್ಞ ಅಂತ ಇಟ್ಟು, ಅಥವಾ ಇನ್ಯಾವುದು, ನೀವೇನೋ ಒಂದು ಒಳ್ಳೇದಾಗ್ಬೇಕಂತ ಪಕ್ಕದ ಮನೆಯವ್ರಿಗೆ ಹೇಳ್ತೀರಿ ಈಗ, ಅಲ್ವಾ? ಅವರದನ್ನ ನೆಗೆಟಿವ್ಲಿ ತಗೊಳ್ಳುವ ಸಾಧ್ಯತೆಗಳು. ಇವ್ರಿಗೆ ಯಾಕೆ ಬೇಕಿತ್ತು, ನಾನು ಏನಾದ್ರು ಕೇಳಿದ್ನಾ, ನನ್ಗೇನೋ ಹೇಳುವ ಅಗತ್ಯ ಇತ್ತಾ? ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಮಾತಾಡುವಾಗ ಉಪಕಾರ ಮಾಡುವ ರೀತಿಯಲ್ಲಿ ಹೋದ್ರೂ ಕೂಡ ಅವರು ಅದನ್ನ ತಪ್ಪು ತಿಳ್ಕೊಂಡು ಅದರ ಮುಖಾಂತರ ನಿಮ್ಗೆ ಬ್ಲೇಮ್ ಮಾಡಿ ನಿಮ್ಗೆ ಅಲ್ಲಿ ತೊಂದರೆಗಳನ್ನ ಕ್ರಿಯೇಟ್ ಮಾಡಿಸ್ತಾರೆ, ಅಥವಾ ತೊಂದರೆಗಳಾಗುವ ಸಾಧ್ಯತೆಗಳು ತೀರಾ ಅದಕ್ಕೋಸ್ಕರ ನಮ್ಮಷ್ಟಕ್ಕೆ ನಾವಿರುವುದು ಅತ್ಯುತ್ತಮವಾದ ಲಕ್ಷಣ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿರ್ತದೆ. ಇನ್ನು 3ನೇ ಮನೆಗೆ ಮೀನರಾಶಿ, ಅದಕ್ಕೆ ಬುಧನ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಇರುವುದರಿಂದ, ಬುಧನಿಗೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ಸರ್ಟಿಫಿಕೇಟ್ ಇರ್ಬೋದು, ನಿಮ್ಮ ಡಾಕ್ಯುಮೆಂಟ್ ಇರ್ಬೋದು, ಅದರಲ್ಲೆಲ್ಲ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು. ಈಗ ಒಂದು ಮನೆ ಮಾಡ್ತಾ ಇದ್ದೀರಿ, ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಭೂಮಿ ತಗೊಂಡು ಅಲ್ಲಿ ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಬಹಳ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಇನ್ನು ಕೆಲವರೆಲ್ಲ ಈ ಮಕರ ರಾಶಿಯವರು ಹೆಸರು ಚೇಂಜ್ ಮಾಡಿಸ್ತಾರೆ, ಅಥವಾ ಸಿಗ್ನೇಚರ್ ಚೇಂಜ್ ಮಾಡಿಸ್ತಾರೆ, ಅಥವಾ ಫೋನ್ ನಂಬರ್ ಚೇಂಜ್ ಮಾಡಿಸ್ತಾರೆ. ತಜ್ಞರ ಸಲಹೆಯನ್ನ ಪಡ್ಕೊಂಡೇ ಹೋಗ್ಬೇಕಾದಂತಹ ಅನಿವಾರ್ಯತೆ ಉಂಟು. ಇಲ್ಲಾಂದ್ರೆ ಹೆಸರು ಚೇಂಜ್ ಮಾಡಿದ ನಂತರ ವಿಪರೀತ ಸಮಸ್ಯೆನೇ ಬರ್ಬೋದು, ಫೋನ್ ನಂಬರ್ ಚೇಂಜ್ ಮಾಡಿ ವಿಪರೀತ ಸಮಸ್ಯೆನೇ ಬರ್ಬೋದು, ಸಿಗ್ನೇಚರ್ ಚೇಂಜ್ ಮಾಡಿ ವಿಪರೀತ ಸಮಸ್ಯೆನೇ ಬರ್ಬೋದು. ಸುಲಭದಲ್ಲಿ ಹೋಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಸೊ ಈ ಟೆಕ್ನಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ನೀವು ಗೆಲ್ತೀರಾ, ತೊಂದರೆ ಇಲ್ಲ. ಇನ್ನು ನಿಮ್ಮ 4ನೇ ಮನೆಗೆ 12ನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. 4th ಹೌಸ್ಗೆ 12th ಹೌಸ್ ಅಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. 4ನೇ ಮನೆಯ ಮೈನಸ್ ಪಾರ್ಟ್ ಅದು, 4ನೇ ಮನೆಯ ನೆಗೆಷನ್ ಪಾರ್ಟ್ ಅದು. ಹಾಗಾದ್ರೆ ಮನೆ ಚೇಂಜ್ ಮಾಡುವಂತದ್ದು ಇರುತ್ತೆ, ಮನೆ ಚೇಂಜ್ ಮಾಡ್ಬೇಕಾದ್ರೆ ಚೇಂಜ್ ಮಾಡ್ಬೋದು, ಮನೆಯಿಂದ ದೂರ ಹೋಗುವಂತ ಯೋಗ ಇದೆ, ಅಥವಾ ನೀವು ಕೆಲಸಕ್ಕೆ ಬೇಕಾಗಿ ಕೂಡ ಮನೆಯಿಂದ ದೂರ ಹೋಗುವಂತ, ವಿದೇಶಕ್ಕೆ ಹೋಗುವ ಆಲ್ರೆಡಿ ಹೇಳಿದ್ದೇನೆ, ಅಥವಾ ನೀವು ಹೋಗ್ಬೋದು, ತೊಂದರೆ ಇಲ್ಲ. ನಿಮ್ಮ 5ನೇ ಮನೆಗೆ 5th ಹೌಸ್ಗೆ ಅದು ಲಾಭ ಸ್ಥಾನದಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. ಯಾರಿಗೆಲ್ಲ ಎಜುಕೇಶನ್ ಕಂಪ್ಲೀಟ್ ಆಗಿಲ್ಲ, ಎಜುಕೇಶನ್ ಕಂಪ್ಲೀಟ್ ಆಗ್ಬೋದು, ಸ್ನೇಹಿತರಿಂದ ಲಾಭ ಬರ್ಬೋದು, ಕೆಲವರಿಗೆಲ್ಲ ಕೆಲವರಿಗೆಲ್ಲ ಟ್ರೇಡಿಂಗ್ ಇಂದ ಕೂಡ ಲಾಭ ಬರ್ಬೋದು, ಇನ್ನು ಕೆಲವರಿಗೆ ಪ್ರೀತಿ ಪ್ರೇಮದಿಂದ ಕೂಡ ಲಾಭ ಆಗ್ಬೋದು, ಇನ್ನು ಕೆಲವರಿಗೆ ಎಜುಕೇಶನ್ ನಿಂದ ಲಾಭ ಆಗ್ಬೋದು. ಇದೆಲ್ಲ ಒಂದು ಪರಿಸ್ಥಿತಿಯಲ್ಲಿ ಇರುತ್ತೆ, ಖಂಡಿತ ಹೋಗ್ಬೋದು, ಮುಂದೆ ತೊಂದರೆ ಇಲ್ಲ. ಬಟ್ ಶನಿಯ 3ನೇ ದೃಷ್ಟಿ ಕೂಡ ನಿಮ್ಮ ಪಂಚಮಕ್ಕೆ ಇರುವುದರಿಂದ ಮಕ್ಕಳ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರ್ಬೇಕು. ಇಷ್ಟವರೆಗೆ ಮಕ್ಕಳಾಗದವರಿಗೆ ಮಕ್ಕಳಾಗುವಂತ ಯೋಗ ಕೂಡ ಈಗ ಕ್ರಿಯೇಟ್ ಆಗಿರುವಂತದ್ದು, ಖಂಡಿತ ಅದಕ್ಕೆ ಬೇಕಾಗಿ ಕೂಡ ನೀವು ಒಂದು ಪ್ರಯತ್ನ ಖಂಡಿತ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಆನಂತರ ನಿಮ್ಮ 7ನೇ ಮನೆ 7th ಹೌಸ್ಗೆ ಭಾಗ್ಯದಲ್ಲಿ ಶನಿ ಮಹಾರಾಜ ಹೋಗ್ತಾ ಇದ್ದಾನೆ. ಹಾಗಾದ್ರೆ ಇಷ್ಟವರೆಗೆ ನಿಮ್ಮ ಮ್ಯಾರಿಡ್ ಲೈಫ್ ಇರ್ಬೋದು, ಅದು ನಿಮ್ಮ ವಿದೇಶ ಪ್ರಯಾಣ ಇರ್ಬೋದು, ಡೈಲಿ ಸೋರ್ಸ್ ಆಫ್ ಇನ್ಕಮ್ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಅದರಲ್ಲಿ ಏನಾದ್ರು ಅಬ್ಸ್ಟಕಲ್ಸ್ ಉಂಟು, ತೊಂದರೆ ಉಂಟು ಅಂತಾದಾಗ ಈಗ ಅದು ಮಾತುಕತೆಯಿಂದ ಪರಿಹಾರ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ, ಪರವಾಗಿಲ್ಲ. ನಿಮ್ಮ ಭಾಗ್ಯಸ್ಥಾನಕ್ಕೆ ಮಾರಕ ಸ್ಥಾನದಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. ಇದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ. ಇಲ್ಲಿ ಏನಾಗುತ್ತೆ, ನಿಮ್ಮ ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಯಾರಿಗಾಗುತ್ತೆ ಅದು ಬುಧ ದಶೆ ನಡೆಯುವವರಿಗೆ, ಆನಂತರ ಶನಿ ದಶೆ ನಡೆಯುವವರಿಗೆ, ಗುರು ದಶೆ ನಡೆಯುವವರಿಗೆ, ಮತ್ತೆ 30 ರಿಂದ 39 ಯಾರಿಗೆ ರನ್ನಿಂಗ್ ಆಗ್ತಾ ಉಂಟು, ಇವರಿಗೆಲ್ಲ ಇವರ ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಆರೋಗ್ಯದ ಸಮಸ್ಯೆಗಳನ್ನ ಅವ್ರು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಇದೆ. ಅದ್ರ ಬಗ್ಗೆ ಗಮನ ಕೊಡಬೇಕು. ಆನಂತರ ನಿಮ್ಮ ಒಡ ಹುಟ್ಟಿದವರ ಮ್ಯಾರಿಡ್ ಲೈಫ್ ಅಲ್ಲಿ ಕೂಡ ಸಮಸ್ಯೆಗಳಾಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ, ಅದ್ರ ಬಗ್ಗೆ ಗಮನ ಕೊಡಿ, ಚೆನ್ನಾಗಿರ್ತೀರಾ. ಆನಂತರ ನಿಮ್ಮ 10ನೇ ಮನೆಗೆ 6ನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. ಅದರ ಅರ್ಥ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಖಂಡಿತ ನಿಮ್ಗೊಂದು ಫೇವರಬಲ್ ರಿಸಲ್ಟ್ ಅನ್ನ, ಅಥವಾ ನಿಮ್ಗೆ ಎಷ್ಟವರೆಗೆ ಅಬ್ಸ್ಟಕಲ್ಸ್ ಇದೆ, ತೊಂದರೆ ಇದೆ, ಫ್ಲಕ್ಚುಯೇಷನ್ಸ್ ಇದೆ, ಅದೆಲ್ಲ ದೂರ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ನೀವು ಅದರಲ್ಲಿ ಪ್ರೊಸೀಡ್ ಆಗ್ಬೋದು, ಏನು ಸಮಸ್ಯೆ ಆಗಲ್ಲ. ಓಕೆನಾ? ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಶನಿ ಮಹಾರಾಜನಿಂದ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ. ನೀವು ಚಿಂತೆ ಮಾಡ್ಬೇಕಂತ ಅಗತ್ಯ ಇಲ್ಲ. ಇನ್ನು ಯಾವುದು ವೀಕ್ನೆಸ್ ಇದೆ ನಿಮ್ಗೆ, ಅಥವಾ ಯಾವ ಏನನ್ನ ಮಾಡಿದಾಗ ವಿಪರೀತ ತೊಂದರೆ ಆಗುತ್ತೆ ಅದನ್ನು ಹೇಳಿಕೊಡ್ತೇನೆ, ಏನನ್ನ ಮಾಡಿದಾಗ ವಿಶೇಷ ಲಾಭ ಆಗುತ್ತೆ ಅದನ್ನು ಹೇಳಿಕೊಡ್ತೇನೆ. ಅದನ್ನ ಫಾಲೋ ಮಾಡೋದ್ರ ಮುಖಾಂತರ ಲೈಫಲ್ಲಿ ಒಂದಷ್ಟು ಗೆಲುವನ್ನ ಸಾಧಿಸಲಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು. ಈಗ ಏನುಂಟು, ಈಗ ನಿಮ್ಗೆ ಗುರುಬಲ ಇದೆ. ಈಗ ನಿಮ್ಗೆ ಚಂದ್ರನಿಂದ ಪಂಚಮದಲ್ಲಿ ಗುರು ಹೋಗ್ತಾ ಇದ್ದೇನೆ. ಸಾಧಾರಣ ಮೇ 15ನೇ ತಾರೀಕಿನವರೆಗೆ ಪರವಾಗಿಲ್ಲ. ಆನಂತರ ಗುರುಬಲ ಇರುವುದಿಲ್ಲ. ಬಟ್ ಗುರು ಎಲ್ಲಿ ಬರ್ತಾನೆ, ನಿಮ್ಮ 6ನೇ ಮನೆಗೆ ಪ್ರವೇಶ ಮಾಡ್ತಾನೆ, ಮಿಥುನ ರಾಶಿಗೆ ಪ್ರವೇಶ ಮಾಡಿ. ಇದರ ಅರ್ಥ ಏನು ಅಲ್ವಾ? ಇದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಇಟ್ಟುಕೊಳ್ಳೋಣ. 1 ವರ್ಷಗಳ ಕಾಲ ಗುರುಬಲ ಇಲ್ಲ, ಮತ್ತೆ ಗುರುಬಲ ಮತ್ತೆ ಬರುತ್ತೆ ನಿಮ್ಗೆ, ನೀವು ಚಿಂತೆ ಮಾಡುವಂತಾಗತ್ತಿಲ್ಲ. ಆದ್ರೂ ಕೂಡ ಇದ್ರ ಪ್ಲಸ್ ಪಾಯಿಂಟ್ ಇದೆ. ಏನು ಗೊತ್ತಾ, ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು ದೃಷ್ಟಿಯಿಂದ ನಿಮ್ಮ 10ನೇ ಮನೆ, ನಿಮ್ಮ 12ನೇ ಮನೆ, ಮತ್ತೆ ನಿಮ್ಮ ಧನಸ್ಥಾನವನ್ನ ಕಂಟ್ರೋಲ್ ಮಾಡ್ತಾನೆ. ಹಾಗಾದ್ರೆ ಅಲ್ಲಿ ಏನಾಗುತ್ತೆ, ತೀವ್ರ ಪ್ರಯತ್ನ ಮಾಡುವುದರಿಂದ ಮಾತುಕತೆಗಳ ಮುಖಾಂತರ ಕಾರ್ಯಕ್ಷೇತ್ರದಲ್ಲಿ ಇದ್ದಂತ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಬಹುದು.
ಎರಡನೇದಾಗಿ ನಿಮ್ಗೆ ವಿದೇಶಕ್ಕೆ ಹೋಗ್ಲಿಕ್ಕೆ ಏನು ನಿಮ್ಗೆ ವಿದೇಶ ಪ್ರಯಾಣ ಮಾಡ್ಲಿಕ್ಕೆ ಏನು ಅಬ್ಸ್ಟಕಲ್ಸ್ ಇದೆ, ತೊಂದರೆ ಇದೆ, ಸಮಸ್ಯೆ ಇದೆ, ಅದು ಸಾಲ್ವ್ ಆಗ್ಬೋದು. ಕೆಲಸ ಚೇಂಜ್ ಮಾಡ್ಲಿಕ್ಕೆ ಇದ್ದಂತ ಸಮಸ್ಯೆ ಸಾಲ್ವ್ ಆಗ್ಬೋದು. ಅಥವಾ ನಿಮ್ಗೆ ಏನಾದ್ರು ಕೆಲಸದಲ್ಲಿ ನೀವು ಒಂದು ಟ್ರಾನ್ಸ್ಫರ್ ಕೇಳ್ತೀರಾ, ಅದಕ್ಕೆ ಬೇಕಾಗಿ ಏನು ಸಮಸ್ಯೆ ಉಂಟು ಅದು ಸಾಲ್ವ್ ಆಗ್ಬೋದು. ಆನಂತರ ನಿಮ್ಮ ಹೆಲ್ತ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ, ಇಷ್ಟವರೆಗೆ ಅದಕ್ಕೆ ಏನು ಸೊಲ್ಯೂಷನ್ ಸಿಗ್ತಾ ಇಲ್ಲ, ಒಳ್ಳೆ ಡಾಕ್ಟರ್ ಸಿಗ್ಬೋದು, ಒಳ್ಳೆ ಸಲಹೆ ಸಿಗ್ಬೋದು, ಆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇಂದ ನೀವು ಹೊರ ಬರ್ಬೋದು. ಅದರ ಜೊತೆಗೆ ಎಲ್ಲೊಂದ್ ಕಡೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ನಿಮ್ಮ ಎರಡನೇ ಮನೆ ಅಂದ್ರೆ ಎರಡನೇ ಮನೆಗೆ ಕೂಡ ನಮ್ಮ ಗುರು ಮಹಾರಾಜ 9ನೇ ದೃಷ್ಟಿಯನ್ನು ಇಟ್ಟಿದ್ದಾನೆ. ಹಾಗಾದ್ರೆ ನಿಮಗೆ ಕೋರ್ಟು ಕಚೇರಿ ಅದು ಇದು ಅಂತ ಎಲ್ಲ ಉಂಟು, ಅಬ್ಸ್ಟಕಲ್ಸ್ ಉಂಟು, ಅಲ್ಲೇನೋ ಪೀಡೆ ಉಂಟು, ಅಲ್ಲೇನೋ ತುಂಬಾನೇ ಡಿಸ್ಪ್ಯೂಟ್ಸ್ ಉಂಟು ಅಂತಾದಾಗ ಅದರಲ್ಲಿ ಕೂಡ ನಿವಾರಣೆ ಮಾಡ್ಲಿಕ್ಕೆ ಆತ ನಿಮ್ಗೆ ಹೆಲ್ಪ್ ಅಂತೂ ಮಾಡಿಯೇ ಮಾಡ್ತಾನೆ. ಧನಸ್ಥಾನಕ್ಕೆ ಒಂದು ಗುರುವಿನ ಒಂದು ಭಾಗ್ಯ ದೃಷ್ಟಿ ಇರುವುದರಿಂದ ಹಣಕಾಸಿನಲ್ಲಿ ಇಷ್ಟವರೆಗೆ ಇದ್ದಂತ ಅಬ್ಸ್ಟಕಲ್ಸ್ ಅನ್ನ ಡೆಫಿನೆಟ್ ಆಗತ್ತ ದೂರ ಮಾಡ್ತಾನೆ. ಹಾಗಾದ್ರೆ ಶನಿ ನೋಡಿ, ಗುರು ಮಹಾರಾಜ 6ನೇ ಮನೆಯಲ್ಲಿ ಬರುವುದು ಇದೆಯಲ್ವಾ, ನಿಮ್ಮ ಜಾತಕಕ್ಕೆ ಅದು ಪ್ರಾಬ್ಲಮ್ ಅಂತೂ ಅಲ್ಲ, ತುಂಬಾ ಪ್ರಾಬ್ಲಮ್ ಅಂತೂ ಆಗಲ್ಲ. ಗುರು ಮಹಾರಾಜನಿಂದ ನಿಮ್ಗೆ ತುಂಬಾ ಏನು ಆಗ್ಬೇಕಂತ ಕೂಡ ಇಲ್ಲ. ಓಕೆ, ಇಲ್ಲಿ ಯಾಕಂದ್ರೆ ಗುರು ಬಂದು ಯಾರು ವ್ಯಯಾಧಿಪತಿ ಆತ. ಓಕೆ, ವ್ಯಯಾಧಿಪತಿಯಾಗಿ 6ನೇ ಮನೆಯಲ್ಲಿ ಓಕೆ, ನೋ ಪ್ರಾಬ್ಲಮ್. ಕೆಟ್ಟವ ಮತ್ತಷ್ಟು ಕೆಟ್ಟಾಗ ಏನಾಗುತ್ತೆ, ರಾಜಯೋಗ ಕ್ರಿಯೇಟ್ ಆಗುತ್ತೆ ಅಲ್ವಾ. ಇನ್ನು ಪರಿಹಾರಕ್ಕೆ ಬಂದಾಗ ಮಕರ ರಾಶಿಯವರಿಗೆ, ಇವನ್ ಲಗ್ನದವ್ರು ಕೂಡ ಶುಕ್ರನೊಬ್ಬನೇ ಯೋಗಕಾರಕ. ಹಾಗಾದ್ರೆ ಸ್ತ್ರೀಯರಿಗೆ ಇಲ್ಲಿ ಬಹಳ ಗೌರವವನ್ನು ಕೊಡಬೇಕಾದಂತ ಅನಿವಾರ್ಯತೆ. ಮದುವೆ ಆಗಿದ್ರೆ ನಿಮ್ಮ ಪಾರ್ಟ್ನರ್ಗೆ ಗೌರವ ಕೊಡಿ. ನೀವೊಬ್ಬ ಗಂಡಸು ಅಂದಾಗ ನಿಮ್ಮ ಪತ್ನಿಗೆ ಗೌರವ ಕೊಡಿ, ಅವರನ್ನ ಪ್ರೀತಿಯಿಂದ ಮಾತಾಡಿಸಿ, ಎಲ್ಲ ರೀತಿಯಲ್ಲಿ ಕೂಡ ರೆಸ್ಪೆಕ್ಟ್ ಮಾಡಿ. ಆನಂತರ ಸಣ್ಣ ಮಗು, ಹೆಣ್ಣು ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಎಲ್ಲರಿಗೂ ರೆಸ್ಪೆಕ್ಟ್ ಅನ್ನ ಕೊಡಬೇಕಾಗಿರೋದು ಅತಿ ಅಗತ್ಯ ನಮ್ಮ ಮಕರ ರಾಶಿ ಮಕರ. ಯಾಕಂದ್ರೆ ನಿಮ್ಗೆ ಯೋಗ ಕಾರಕನೇ ಶುಕ್ರ. ನಿಮ್ಗೆ ತುಂಬಾ ಇಂಪ್ಯಾಕ್ಟ್ ಬರಬೇಕು ಶುಕ್ರನಿಂದ, ಗುರುವಿನಿಂದ ಅಲ್ಲ. ಗುರುವಿನಿಂದ ಬ್ಲೆಸ್ಸಿಂಗ್ಸ್ ಇರುತ್ತೆ, ಪರವಾಗಿಲ್ಲ, ಅದು ವಿಷಯ ಬೇರೆ. ಬಟ್ ಶುಕ್ರನಿಂದ ಬರಬೇಕು ನಿಮಗೆ. ಈಗ ಅರ್ಥ ಆಯ್ತಾ ನಿಮಗೆ? ಹಾಗಾದ್ರೆ ಏನ್ ಮಾಡ್ಬೇಕು? ಶುಕ್ರವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ. ನಾನ್ ವೆಜ್ ಶುಕ್ರವಾರ ಸೇವನೆ ಮಾಡೋದಾದ್ರೆ ದಯವಿಟ್ಟು ಅದನ್ನು ಡ್ರಾಪ್ ಮಾಡಿ ಅಲ್ವಾ. ಆನಂತರ ಸೋಮವಾರ ಕೂಡ ಡ್ರಾಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ 2 ಜಲತತ್ವದ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆ ನೀವೊಂದು ವೃತ್ತವನ್ನ ಫಾಲೋ ಮಾಡಿದಾಗ ನಿಮ್ಮ ಜಾತಕ ಬಹಳ ದೊಡ್ಡ ಮಟ್ಟಿಗೆ ಬೆಳಿಲಿಕ್ಕೆ ಶುರುವಾಗುತ್ತೆ. ಓಕೆ, ಶುಕ್ರವಾರ ಪವಿತ್ರವಾಗಿ ಇಟ್ಕೊಳ್ಳೋದು. ಸಾಧ್ಯ ಆದ್ರೆ 1 ಹೊತ್ತು ಉಪವಾಸ ಮಾಡಿ ಅಲ್ವಾ. ಶುಗರ್ ಇದ್ರೆ ಬೇಡ, ಇಲ್ಲಾಂದ್ರೆ 1 ಹೊತ್ತು ಉಪವಾಸ ಮಾಡುವ ತೊಂದರೆ ಇಲ್ಲ. ಮತ್ತೆ ಶುಕ್ರವಾರ ದಿವಸ ನೀವು ಈಗ ದಕ್ಷಿಣ ಕನ್ನಡದವರೇ ಆಗಿದ್ರೆ ನೀವೇನಾದ್ರೂ ಕಟೀಲು ದುರ್ಗಾ ಪರಮೇಶ್ವರ ಅಮ್ಮನವರಿಗೆ ಪ್ರತಿ ಶುಕ್ರವಾರ ಹೋಗುವುದು, ಅಲ್ಲಿ ಹಣ್ಣುಕಾಯಿ ಮಾಡಿಸ್ಕೊಂಡು ಬರುವುದು, ಮತ್ತೆ ಒಂದು ಈ ಎಳನೀರನ್ನ ಅಲ್ಲಿ ಅರ್ಪಣೆ ಮಾಡಿ ಬರುವುದು ಅತ್ಯುತ್ತಮವಾದ ಲಕ್ಷಣ ನಿಮ್ಮ ಪಾಲಿಗೆ. 100% ನಿಮ್ಮ ಒಂದಷ್ಟು ಸಮಸ್ಯೆ ಅಲ್ಲಿಂದಲೇ ಸಾಲ್ವ್ ಆಗುತ್ತೆ. ಅಥವಾ ಇಲ್ಲ ಸರ್ ನಾವು ದೂರ ಇದ್ದೇವೆ, ಏನು ಮಾಡೋಕ್ಕಾಗಲ್ಲ, ಸೊ ಅಲ್ಲಿ ಹತ್ತಿರದಲ್ಲಿ ದೇವಿ ಟೆಂಪಲ್ ಎಲ್ಲಿದೆ ಅಲ್ಲಿ ಶುಕ್ರವಾರ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ, ಒಂದು ಎಳನೀರನ್ನ ಅಲ್ಲಿ ಕೂಡ ಅರ್ಪಿಸಿ ಬನ್ನಿ, ಹಣ್ಣುಕಾಯಿ ಮಾಡಿಸ್ಕೊಂಡು ಬನ್ನಿ. ಶುಕ್ರವಾರ ದಿವಸ ಆದಷ್ಟು ಪವಿತ್ರವಾಗಿ ಇಟ್ಕೊಳ್ಳಿ. ಇದು ಒಂದೇ ರೆಮಿಡಿ ಸಾಕು ನಿಮ್ಗೆ, ನಿಮ್ಮನ್ನ ಅದು ಪ್ರೊಸೀಡ್ ಮಾಡಿಸ್ಲಿಕ್ಕೆ. ತುಂಬಾನೇ ಫೇವರಬಲ್ ರಿಸಲ್ಟ್ ಅನ್ನ ನೀವು 100% ಅನುಭವಿಸ್ತಾರೆ, ಏನು ತೊಂದರೆ ಬರಲ್ಲ. ಇದ್ದ ಸಮಸ್ಯೆ ಎಲ್ಲ ದೂರ ಆಗುತ್ತೆ. ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಈಗ ಮಕರ ರಾಶಿ ಮಕರ ಲಗ್ನದವರಿಗೆ 20ರಿಂದ 29 ತುಂಬಾ ಸಮಸ್ಯೆ ಇರ್ತದೆ. 30ರಿಂದ 39 ಕೂಡ ಹೇಳಿಕೊಳ್ಳುವಂತ ಜೀವನ ಇರುವುದಿಲ್ಲ. ಭಲೆ 33, 34ರಲ್ಲಿ ಮದುವೆ ಆಗುತ್ತೆ, ಮದುವೆ ಜೀವನ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೂ ಕೂಡ ಮನೆ ಭೂಮಿ ವಿಚಾರಗಳು ತೊಂದರೆಗಳು, ಮನೆ ಆಗ್ತಾ ಇಲ್ಲ, ಹಣಕಾಸು ತೊಂದರೆ, ನಿಮ್ಮ ಕಾರ್ಯಕ್ಷೇತ್ರ ಯಾವಾಗ್ಲೂ ಫ್ಲಕ್ಚುಯೇಷನ್, ಒಂದು ಕೆಲಸ ಬಿಡುದು ಮತ್ತೊಂದಕ್ಕೆ ಹೋಗುದು, ಯಾವ್ದ್ರಲ್ಲೂ ಸ್ಯಾಟಿಸ್ಫೈಡ್ ಅಂತಲ್ಲ, ಇದೆಲ್ಲ ಇರ್ತದೆ. ಬಿಸ್ನೆಸ್ ಬಿಟ್ಟು ಕೂಡ ಹೋಗುವಂತದ್ದೆಲ್ಲ ಇರ್ತದೆ. 42ರ ನಂತರ ಒಂದು ಸ್ಟೆಬಿಲಿಟಿಗೆ ನೀವು ಬರ್ತೀರಿ ಅಂತ ಒಂದು ಇಂಡಿಕೇಶನ್. ಅಲ್ಲಿವರೆಗೆ ಕಾಯ್ಬೇಕಾದಂತಹ ಅನಿವಾರ್ಯತೆ ಮಕರ ರಾಶಿ ಮಕರ ಲಗ್ನದವರಿಗೂ ಇದ್ದೇ ಇತ್ತು. ಓಕೆನಾ? ಹಾಗಾದ್ರೆ ಪರಿಹಾರಾರ್ಥವಾಗಿ ಬರೇ ಒಂದು ದೇವಿಯನ್ನ ನೀವು ಬಹಳ ಚೆನ್ನಾಗಿ ಆರಾಧನೆ ಮಾಡಿ ಇಟ್ಟುಕೊಳ್ಳುವುದು ಅಥವಾ ದೇವಿಯ ಒಂದು ಅನುಗ್ರಹವನ್ನ ಪಡೀತಾ ಇರುವುದರಿಂದ ನಿಮ್ಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಅಬ್ಸ್ಟಕಲ್ಸ್ ಲೈಫಲ್ಲಿ ದೂರ ಆಗುತ್ತೆ. ಒಂದು ಲಕ್ಸುರಿ ಲೈಫ್ ಅನ್ನ ಅನುಭವಿಸುವಂತಹ ಯೋಗ ಭಾಗ್ಯ ಮಕರ ರಾಶಿಯವರಿಗೆ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಇನ್ನೊಂದು ಏನ್ ಮಾಡ್ಬೇಕು ಗೊತ್ತಾ, ನಿಮ್ಮ ಜಾತಕದ 6ನೇ ಮನೆಯಲ್ಲಿ ಮಿಥುನ ರಾಶಿ ಇದೆ. ಈ ಮಿಥುನ ರಾಶಿಗೆ ಬುಧ ಅದರ ಅಧಿಪತಿ. ಓಕೆ, ಅದು ಪರವಾಗಿಲ್ಲ. ಬಟ್ ಅದಕ್ಕೆ ರಾಹುವಿನಿಂದ ಉಚ್ಚ ಫಲ ಇದೆ ಮಿಥುನ ರಾಶಿಗೆ ಅಲ್ವಾ. ರಾಹುವಿನ ಉಚ್ಚ ರಾಶಿ ಮಿಥುನ ರಾಶಿ. ಆ ಮಿಥುನ ರಾಶಿ 6ನೇ ಮನೆಯಲ್ಲಿ ಇರುವುದರಿಂದ ನಿಮ್ಗೆ ಎಲ್ಲೊಂದ್ ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಯಾವುದು ಬ್ರೀದಿಂಗ್ ಪ್ರಾಬ್ಲಮ್ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ ಅಲ್ವಾ. ನರ ದೌರ್ಬಲ್ಯನೂ ಇರುತ್ತೆ, ಬ್ರೀದಿಂಗ್ ಪ್ರಾಬ್ಲಮ್ ಬರುತ್ತೆ, ಅಸ್ತಮದ ತರ ಇರ್ಬೋದು, ಉಸಿರುಗಟ್ಟುವುದು ಇರ್ಬೋದು, ವಿಪರೀತ ಏನೋ ಸಮಸ್ಯೆ ಆಗುದು ಅದು ಇರ್ತದೆ. ಓಕೆ, ಹಾಗಾದ್ರೆ ಅಲ್ಲಿ ರಾಹುವಿಗೆ ಉಚ್ಚ ಫಲ ಇರುವುದರಿಂದ ನೀವೇನ್ ಮಾಡ್ಬೇಕು ಗೊತ್ತಾ, ಶನಿವಾರ ದಿವಸ, ಶುಕ್ರವಾರನೂ ಆಗುತ್ತೆ, ಶನಿವಾರನೂ ಆಗುತ್ತೆ. ಓಕೆ, ನೀವೇನ್ ಮಾಡ್ಬೇಕು, ಒಂದು ಎಳನೀರನ್ನು ತೆಗೆದುಕೊಂಡು ಎಲ್ಲಿ ನಾಗದೇವರ ಸಾನ್ನಿಧ್ಯ ಇದೆ ಅಲ್ಲಿ ಹೋಗಿ ಇಟ್ಟು ಬರ್ಬೇಕು, ಪ್ರಾರ್ಥನೆ ಮಾಡಿ ಬರ್ಬೇಕು. ನಾಗದೇವರಿಗೆ ಎಳನೀರನ್ನ ಇಟ್ಟು ಪ್ರಾರ್ಥನೆ ಮಾಡಿ ಬರ್ಬೇಕು. ಈಗ ನೀವು ದಕ್ಷಿಣ ಕನ್ನಡದವರಾದ್ರೆ ಇದು ತುಂಬಾ ಸುಲಭ, ಏನು ತೊಂದರೆ ಇಲ್ಲ. ಯಾವುದೇ ದೇವಸ್ಥಾನದಲ್ಲಿ ಹೋದ್ರು ಕೂಡ ನಿಮ್ಗೆ ಅದನ್ನ ಮಾಡಿ ಬರ್ಬೋದು. ನೀವು ದೂರದಲ್ಲಿ ಇದ್ದೀರಿ ಅಂದಾಗ ಅದರ ಬಗ್ಗೆ ಯೋಚನೆ ಮಾಡಿ. ವಿದೇಶದಲ್ಲಿ ಇದ್ದೀರಿ ಅಂದಾಗ ನಿಮ್ಮ ಊರಿನಲ್ಲಿ ಇರುವವರಿಗೆ ಹೇಳಿ. ಸೊ ಇದನ್ನ ಮಾಡುವುದರಿಂದ ನಿಮ್ಮ 6ನೇ ಮನೆ ಕ್ಲೆನ್ಸಿಂಗ್ ಆಗುತ್ತೆ. 6ನೇ ಮನೆ ಕ್ಲೆನ್ಸಿಂಗ್ ಆಗುವುದರಿಂದ ರೋಗ, ಋಣ, ರಿಪು, ಸೇವೆ, ಇಲ್ಲಿ ಏನ್ ಸಮಸ್ಯೆ ಬರ್ತಾ ಉಂಟು
ಆದ್ರಿಂದ ನೀವು ಮುಕ್ತರಾಗ್ಬಿಡ್ತೀರಿ, ಏನು ತೊಂದರೆ ಇಲ್ಲ. ಓಕೆನಾ? ಹಾಗಾದ್ರೆ ಈಗ ಗೊತ್ತಾಯ್ತು. ಇನ್ನು ಜಾಸ್ತಿ ಮಾತಾಡ್ಲಿಕ್ಕೆ ಹೋದ್ರೆ ವಿಡಿಯೋ ಲೆಂತ್ ಆಗುತ್ತೆ, ಮತ್ತೆ ಯಾರು ಅದನ್ನು ನೋಡ್ಲಿಕ್ಕೆ ಇಷ್ಟಪಡಲ್ಲ, ಅಥವಾ ಈ ಪರಿಸ್ಥಿತಿ. ಓಕೆ, ಸೊ ಹಾಗಾದ್ರೆ ಈಗ ನಮ್ಮ ಮಿಥುನ ರಾಶಿಯವರಿಗೆ ಶನಿ ಮಹಾರಾಜನಿಂದ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ ಅದ್ರ ಬಗ್ಗೆ ಸ್ವಲ್ಪ ಟಿಪ್ಪಣಿ ಮಾಡಿದ್ದೇನೆ. ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಫೇವರಬಲ್ ಆಗುತ್ತೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ, ಬಾಯ್.